Dear students, welcome back to our class. Today we are going to talk about various remaining other concepts related to culture in 28th session. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಫಸ್ಟ್ ಸೆಮೆಸ್ಟರ್ನ ಸಮಾಜಶಾಸ್ತ್ರ ತರಗತಿಯಲ್ಲಿ 28ನೇ ಸೆಷನ್ನಲ್ಲಿ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಈ ಥರ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಇವತ್ತು ನಾವು ತರಗತಿಗೆ ಬಂದಿರುವಂಥದ್ದು. I am Deepa SP, working as Assistant Professor in Department of Sociology at Government First Grade College, Chikbalapura. ಸಾಂಸ್ಕೃತಿಕ ಹಿಂಬೇಳಿಕೆ, cultural lag, is the term which was coined by American sociologist William F. Ogburn, where he talks about there is a maladjustment which is occurring between two different types of culture, that is material culture and non-material culture. Material culture is something which is tangible, which is seen, which is visible. Non-material culture which is not visible and it is not tangible. ವಿಲಿಯಂ ಎಫ್ ಆಕ್ಬರ್ನ್ ಅಮೆರಿಕದ ಸಮಾಜಶಾಸ್ತ್ರಜ್ಞರು. ಇವರು ಸಾಂಸ್ಕೃತಿಕ ಹಿಂಬೀಳಿಕೆ ಎಂಬಂತಹ ಒಂದು ಪದವನ್ನು ಹುಟ್ಟುಹಾಕಿದಂಥವರು, ಅದನ್ನು ಸಮಾಜಶಾಸ್ತ್ರಕ್ಕೆ ಪರಿಚಯ ಮಾಡಿದಂಥವರು. ಇವರ ಒಂದು ಸಿದ್ಧಾಂತದ ಪ್ರಕಾರ ಸಾಂಸ್ಕೃತಿಕ ಹಿಂಬೀಳಿಕೆ ಎನ್ನುವಂಥದ್ದು ಒಂದು ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಅವರು ಹೇಳ್ತಾ ಬರುವಂಥದ್ದು ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿಯ ನಡುವೆ ಇರುವಂತಹ ಒಂದು ಮಾಲ್ ಅಡ್ಜಸ್ಟ್ಮೆಂಟ್ ಅಥವಾ ಒಂದು ಹಿಂದೆ ಬೀಳುವಂತಹ ಒಂದು ಪ್ರಕ್ರಿಯೆ ಎನ್ನುವಂಥದ್ದು. ಅಂದರೆ ಇಲ್ಲಿ ಭೌತಿಕ ಸಂಸ್ಕೃತಿ ಅನ್ನುವಂಥದ್ದು ಬಹಳ ವೇಗವಾಗಿ ಬದಲಾವಣೆಗೆ ಒಳಪಡ್ತಾ ಇದ್ರೆ, ಅಭೌತಿಕವಾದಂತಹ ಸಂಸ್ಕೃತಿ ತನ್ನನ್ನು ತಾನು ಇರುವಂತಹ ಪರಿಸ್ಥಿತಿಗೆ ಅಳವಡಿಸ್ಕೊಳ್ಳೋದಕ್ಕೆ ಹೆಣಗಾಡುವಂತಹ ಒಂದು ಅಸಮರ್ಪಕ ಪರಿಸ್ಥಿತಿಯನ್ನು ಸೂಚಿಸುತ್ತೆ ಅಂತ ಇವರು ಹೇಳ್ತಾ ಬರುವಂಥದ್ದು. Cultural lag means they cripple the movement of one part of the culture as compared with the other part of the culture. That is what is material and non-material culture. ಯಾವುದೇ ಸಂಸ್ಕೃತಿಯ ಎರಡು ಭಾಗಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಒಂದು ಭಾಗ ಬಹಳ ವೇಗವಾಗಿ ಚಲನೆಗೆ ಒಳಪಡ್ತಾ ಇದ್ರೆ ಮತ್ತೊಂದು ಭಾಗ ದುರ್ಬಲವಾದಂತಹ ಚಲನೆಗೆ ಒಳಪಡ್ತಾ ಇರುವಂತಹದ್ದನ್ನು ನಾವು ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಬರ್ತಾರೆ. There is a gradual change in culture related to one part with the other part, and there is going to be a maladjustment within the society because there is a failure of the development in non-material culture compared to material culture. ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಹೇಳ್ತಾ ಬಂದಾಗ ನಿಧಾನಗತಿಯಲ್ಲಿ ಅಭೌತಿಕ ಸಂಸ್ಕೃತಿ ಅಭಿವೃದ್ಧಿಯನ್ನು ಸಾಗ್ತಾ ಹೋಗುತ್ತೆ. ಭೌತಿಕ ಸಂಸ್ಕೃತಿ ಅನ್ನುವಂಥದ್ದು ಬಹಳ ವೇಗವಾಗಿ ಬೆಳವಣಿಗೆಯನ್ನು ನಡ್ಕೊಳ್ತಾ ಹೋಗುತ್ತೆ. ಈ ರೀತಿಯ ಒಂದು ಅಪ್ರಸ್ತುತತೆಯಿಂದ ಕೂಡಿದಂತಹ ಸಂಸ್ಕೃತಿಯ ವೈಫಲ್ಯವನ್ನು ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಹೇಳ್ಬೋದು ಅಂತ ಹೇಳ್ಬಿಟ್ಟು ಚಿಂತಕರು ಹೇಳ್ತಾ ಬರುವಂಥದ್ದು. The difference between material culture and non-material culture, as we have already spoken about, material culture is something which is going to be tangible, which we can see. ಸ್ಪರ್ಶಕ್ಕೆ ನಿಲುಕುವಂಥದ್ದು, ಕಣ್ಣಿಗೆ ಗೋಚರವಾಗುವಂಥದ್ದನ್ನು ನಾವು ಭೌತಿಕ ಸಂಸ್ಕೃತಿ ಅಂತ ಕರಿತಾ ಬಂದರೆ, ಅಭೌತಿಕ ಸಂಸ್ಕೃತಿ ಅಂತ ಹೇಳಿದಾಗ ಇದು ಗೋಚರವಲ್ಲದ್ದು, ಸ್ಪರ್ಶಕ್ಕೆ ನಿಲುಕಲಾರದ್ದು. ಸೊ ಅಲ್ಲಿ ಬರುವಂಥದ್ದು ನೈತಿಕತೆ, ಕಾನೂನು, ಈ ರೀತಿಯ ಅಂಶಗಳನ್ನು ನಾವು ಅಭೌತಿಕ ಸಂಸ್ಕೃತಿಯಲ್ಲಿ ಹೇಳ್ತಾ ಬರ್ಬೋದು. ಭಾಷೆ, ಇವೆಲ್ಲವನ್ನು, ಸಾಫ್ಟ್ವೇರ್, ಈ ಥರದ್ದನ್ನು. ಸೊ ಇಲ್ಲಿ ಏನಾಗ್ತಾ ಬರುತ್ತೆ ಅಂತ ಹೇಳಿದ್ರೆ, ಈ ಮಟೀರಿಯಲ್ ಕಲ್ಚರ್ ಬಹಳ ವೇಗವಾಗಿ ಬದಲಾವಣೆಗೆ ಒಳಪಡ್ತಾ ಇರುತ್ತೆ. ಆದರೆ ನಾನ್ ಮಟೀರಿಯಲ್ ಕಲ್ಚರ್, ಅಭೌತಿಕ ಸಂಸ್ಕೃತಿ ಅನ್ನುವಂಥದ್ದು ಮಂದಗತಿಯಲ್ಲಿ, ನಿಧಾನಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಹಿಂಬೀಳಿಕೆ ಅನ್ನುವಂಥದ್ದು ಉಂಟಾಗುತ್ತೆ. So this is considered to be the difference in the rate of change between two different types of culture. ಇದು ಸಂಸ್ಕೃತಿಯ ಎರಡು ಭಾಗಗಳ ನಡುವೆ ನಡೆಯುವಂತಹ ಬದಲಾವಣೆಯಲ್ಲಿನ ವ್ಯತ್ಯಾಸ ಅಥವಾ ಬದಲಾವಣೆಯ ವೇಗದಲ್ಲಿನ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ಮುಂದುವರೆದು ನಾವು ನೋಡೋದೇ ಆದರೆ ಆಕ್ಬರ್ನ್ ಅವರು ಏನು ಹೇಳ್ತಾ ಬರ್ತಾರೆ ಅಂತ ಹೇಳಿದ್ರೆ, ಸಂಸ್ಕೃತಿಯ ಎರಡು ಪರಸ್ಪರ
ಸಂಬಂಧದ ಭಾಗಗಳ ನಡುವೆ ಇರುವ ಅಸಮಾನತೆಯು ವೇಗದ ಅಸಮಾನ ದರದಲ್ಲಿ ಬದಲಾವಣೆ ಆಗುತ್ತೆ. ಅದು ವಿಳಂಬವನ್ನು ಸೂಚಿಸುತ್ತೆ. ಅದು ಒಂದು ಬಹಳ ವೇಗದಲ್ಲಿ ಬದಲಾವಣೆ ಆದರೆ ಮತ್ತೊಂದು ಮಂದಗತಿಯಲ್ಲಿ ಬದಲಾವಣೆ ಆಗುತ್ತೆ. ಅದನ್ನು ನಾವು ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಹೇಳ್ತಾ ಬರ್ಬೋದು ಅಂತ ಹೇಳ್ಬಿಟ್ಟು ಅಕ್ಬರ್ನ್ ಅವರು ಹೇಳ್ತಾ ಬರುವಂಥದ್ದು. ಸೊ ಇಲ್ಲಿ ನಾವು ಈಗಾಗಲೇ ಹೇಳಿದ ಹಾಗೆ ಉದಾಹರಣೆಯಾಗಿ ನಾವು ತಗೊಂಡ್ರೆ ಒಂದು ಟೆಲಿಫೋನ್ ಅಥವಾ ಈಗ ನಾವೇನು ಬಳಕೆ ಮಾಡ್ತಾ ಇರುವಂತಹ ಸ್ಮಾರ್ಟ್ ಫೋನ್ಸ್ ಏನಿದೆ, ಸ್ಮಾರ್ಟ್ ಫೋನ್ಸ್ ಅನ್ನುವಂಥದ್ದು ಒಂದು ಟ್ಯಾಂಜಿಬಲ್ ಥಿಂಗ್, ಇದು ಮಟೀರಿಯಲ್ ಕಲ್ಚರ್. ಅದರ ಒಳಗಡೆ ಇರುವಂತಹ ಒಂದು ಸಾಫ್ಟ್ವೇರ್ ಏನಿದೆ ಅದು ನಾನ್ ಮಟೀರಿಯಲ್ ಕಲ್ಚರ್, ಅಭೌತಿಕ ಸಂಸ್ಕೃತಿ. ಟೆಲಿಫೋನ್ಸ್, ಮೊಬೈಲ್ ಫೋನ್ಸು ಎಷ್ಟೆಲ್ಲ ಡಿಸೈನ್ಸು ಚೇಂಜ್ ಆದರೂ ಕೂಡ ಅದನ್ನು ನಾವು ಬೇಗನೆ ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ನೋಡ್ಕೊಳ್ತೀವಿ, ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳಿ. ಆದರೆ ನಾನ್ ಮಟೀರಿಯಲ್ ಕಲ್ಚರ್, ಅದರ ಒಳಗಡೆ ಇರುವಂತಹ ಒಂದು ಸಾಫ್ಟ್ವೇರ್ ಏನಿದೆ ಅದು ನಮಗೆ ಬಹಳ ಬೇಗನೆ ಅರ್ಥ ಆಗೋದಿಲ್ಲ. ಒನ್ಸ್ ವಿ ಸ್ಟಾರ್ಟ್ ಯೂಸಿಂಗ್ ದಿ ಸ್ಮಾರ್ಟ್ ಫೋನ್ಸ್, ಆಫ್ಟರ್ 1 or 2 days we will be able to understand the process or procedure. This is how we are lagging behind in understanding one part of the technical aspect, that is a culture. ಅದು ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋದೇ ಆದರೆ ಕೃಷಿ ವ್ಯವಸ್ಥೆಯಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಬಳಸುವಂತಹ ಕೃಷಿ ವಿಧಾನಗಳು ಹಾಗೂ ಎಜುಕೇಟೆಡ್ ರೈತರು ಅಥವಾ ನಾವು ಏನೋ ಒಂದು ಈ BSc ಅಗ್ರಿಕಲ್ಚರ್, MSc ಅಗ್ರಿಕಲ್ಚರ್ ಈ ಥರ ಏನು ಮಾಡ್ಕೊಂಡು ಬಂದಿರ್ತಾರೆ ಅಂತಹ ರೈತಾಪಿ ವರ್ಗದವರು ಮಾಡುವಂತಹ ಕೃಷಿ ವಿಧಾನಗಳಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಬರ್ತೇವೆ. ಇಲ್ಲಿಯೂ ಸಹ ನಾವು ಹಿಂಬೀಳಿಕೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಅಂತ ನಾವಿಲ್ಲಿ ಹೇಳ್ತಾ ಬರಬಹುದು. ಸೊ ಇಲ್ಲಿ ನಾವು ಆಗಲೇ ಹೇಳಿದ ಹಾಗೆ material culture is rapidly changing in its nature, whereas non-material culture is very gradually changing. That is why McIver and Page say that cultural lag is nothing but technological lag. There is a lagging behind in technology, in understanding the technology and in following the technology. Though we like to use it, we are slowly going behind that. That is why it is lagging. ಭೌತಿಕ ಸಂಸ್ಕೃತಿ ಬಹಳ ವೇಗವಾಗಿ ಬದಲಾವಣೆಗೆ ಒಳಪಡ್ತಾ ಇದ್ರೆ ಅಭೌತಿಕ ಸಂಸ್ಕೃತಿ ಅನ್ನುವಂಥದ್ದು ನಿಧಾನವಾಗಿ ಬದಲಾವಣೆಗೆ ಒಳಪಡ್ತಾ ಇರೋದ್ರಿಂದಲೇ ಮೆಕೈವರ್ ಮತ್ತು ಪೇಜ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞರು ಇದನ್ನ ತಾಂತ್ರಿಕ ಹಿಂಬೀಳಿಕೆ ಅಂತ ಕರೆದಿರುವಂಥದ್ದು. ಸೊ ತಾಂತ್ರಿಕ ಹಿಂಬೀಳಿಕೆ ಅಂತ ಹೇಳಿದಾಗ ನಾವು ಎಲ್ಲ ರೀತಿಯ ತಾಂತ್ರಿಕತೆಯನ್ನ ನಾವು ಇಷ್ಟಪಟ್ಟರೂ ಸಹ ಅದನ್ನ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ಈ ಇಬ್ಬರು ಸಮಾಜಶಾಸ್ತ್ರಜ್ಞರು ವಿವರವಾಗಿ ನಮಗೆ ತಿಳಿಸ್ತಾ ಬರುವಂಥದ್ದು. ಮತ್ತೊಂದು ಪರಿಕಲ್ಪನೆಯನ್ನು ನಾವಿಲ್ಲಿ ಅರ್ಥೈಸ್ಕೊಳ್ತಾ ಬರುವಂಥದ್ದು ಸಾಂಸ್ಕೃತಿಕ ಆಯ್ಕೆ. ಕಲ್ಚರಲ್ ಸೆಲೆಕ್ಷನ್ ಈಸ್ another concept which we are going to try to understand now. According to Ruth Benedict, cultural selection is the process by which a society decides what traits to be integrated into its culture. Because everything is not good and everything is not bad. Every society has good and bad practices, but then those good and bad practices will be integrated into culture depending upon the cultural system of the society which a society is going to select it. That is why it is called as cultural selection. No society selects the bad practices, but then inevitably when it is needed, definitely that bad practice also needs for the continuation of the society. ಸಾಮಾಜಿಕ ಮಾನವಶಾಸ್ತ್ರಜ್ಞರಾದಂತಹ ರೂತ್ ಬೆನೆಡಿಕ್ಟ್ ರವರು ಸಂಸ್ಕೃತಿಯ ಬಗ್ಗೆ ಅನೇಕ ಅಧ್ಯಯನಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆಯ್ಕೆ ಅನ್ನುವಂಥದ್ದು ಯಾವುದೇ ಒಂದು ಸಮಾಜ ತನ್ನ ಸಂಸ್ಕೃತಿಯಲ್ಲಿ ಯಾವ ಗುಣಲಕ್ಷಣಗಳನ್ನು ಸಂಯೋಜಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಅಂತ ಅವರು ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಎವ್ರಿ ಸೊಸೈಟಿ, ಯಾವುದೇ ಒಂದು ಸಮಾಜದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಅಭ್ಯಾಸಗಳು ಇರುತ್ತೆ. ಆ ಒಳ್ಳೆಯ ಅಥವಾ ಕೆಟ್ಟ ಅಭ್ಯಾಸಗಳನ್ನು ಎಲ್ಲ ಸಂಸ್ಕೃತಿಗಳು ತನ್ನ ಒಂದು ಸಂಸ್ಕೃತಿಯಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ಳೋದಿಲ್ಲ. ಒಳ್ಳೆಯದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳುತ್ತೆ, ಕೆಟ್ಟದನ್ನು ಅದು ಡ್ರಾಪ್ ಔಟ್ ಮಾಡುತ್ತೆ. ಸೊ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದನ್ನ ಯಾವುದೇ ಒಂದು ಸಮಾಜ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ರೂತ್ ಬೆನೆಡಿಕ್ಟ್ ಅವರು ಹೇಳ್ತಾ ಬರ್ತಾರೆ. ಮುಂದುವರೆದು ನಾವು ನೋಡೋದೇ ಆದರೆ ವಾಟ್ ಈಸ್ ಗುಡ್ ಟು ಒನ್ ಸೊಸೈಟಿ
unto a particular man or to another, that is decided by the members of the society itself. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥದ್ದು ಒಂದು ಸಮಾಜಕ್ಕಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗಾಗಿರಬಹುದು ಅದನ್ನು ನಿರ್ಧಾರ ಮಾಡುವಂಥದ್ದು ಸಾಮಾಜಿಕ ಸಾಂಸ್ಕೃತಿಕ ವ್ಯವಸ್ಥೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ತಾ ಬರಬೇಕಾಗತ್ತೆ. ಸೊ ಇಲ್ಲಿ any society may select any object or any person, the learned behaviors of other societies, that itself is called as cultural selection. Because everything is not selected, very few learned behavior patterns have been selected and then they have been integrated into culture. ಯಾವುದೇ ಒಂದು ಸಮಾಜ ಒಂದು ಭೌತಿಕ ಅಂಶವನ್ನಾಗಿರ್ಬೋದು ಅಥವಾ ಒಂದು ಸಾಮಾಜಿಕ ನಡವಳಿಕೆಯನ್ನಾಗಿರ್ಬೋದು, ಅದು ಮತ್ತೊಂದು ಸಮಾಜದಿಂದ ಅನುಸರಣೆ ಮಾಡುವಂಥದ್ದಾಗಿರ್ಬೋದು, ಇದನ್ನು ನಾವು ಸಾಂಸ್ಕೃತಿಕ ಆಯ್ಕೆ ಅಂತ ಕರಿತಾ ಬರ್ತೇವೆ. ಅದನ್ನು ನಾವು ಯಾವಾಗ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಅಂತರ್ಗತ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಸಂಸ್ಕೃತಿಯನ್ನ ಶ್ರೀಮಂತವಾಗಿಸುತ್ತೆ ಅಂತ ಅಂದಾಗ ಮಾತ್ರ. It is a process of selecting the cultural traits of any society. In a simple way, we can tell what is cultural selection. ಸಾಂಸ್ಕೃತಿಕ ಆಯ್ಕೆ ಅಂತ ಅಂದರೆ ಏನು ಅಂತ ಹೇಳಿದ್ರೆ ಯಾವುದೇ ಸಮಾಜದ ಸಾಂಸ್ಕೃತಿಕ ಲಕ್ಷಣಗಳನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ. ಆ ಸಾಂಸ್ಕೃತಿಕ ಲಕ್ಷಣಗಳು ಸಮಾಜದ ಮುಂದುವರಿಕೆಗೆ ಕಾರಣವಾಗಿರಬೇಕು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶವಾಗ್ತಾ ಹೋಗುವಂಥದ್ದು. ಮುಂದುವರೆದು ನಾವು ಉದಾಹರಣೆಗೆ ಹೇಳೋದೇ ಆದರೆ, every morning we try to wish a particular person or any other person coming in front of us as good morning. ಒಬ್ಬರಿಗೆ ವಿಶ್ ಮಾಡುವಂಥದ್ದು, ಕಂಗ್ರ್ಯಾಚುಲೇಷನ್ಸ್ ಹೇಳುವಂಥದ್ದು, ಹಾರೈಕೆ ಮಾಡುವಂಥದ್ದು, ಅಭಿನಂದನೆಗಳನ್ನು ತಿಳಿಸುವಂಥದ್ದು, ಧನ್ಯವಾದಗಳನ್ನು ಹೇಳುವಂಥದ್ದು, ಕ್ಷಮೆ ಕೇಳುವಂಥದ್ದು, ಇವೆಲ್ಲವನ್ನ ನಾವು ಕಲಿತಂತಹ ನಡವಳಿಕೆಯ ಮಾದರಿಗಳು ಅಂತ ಹೇಳ್ತಾ ಬರ್ತೇವೆ. ಆದರೆ ಇವುಗಳು ದೇಶದಿಂದ ದೇಶಕ್ಕೆ ಭಿನ್ನ ರೀತಿಯಲ್ಲಿ ಪ್ರಕಟವಾಗ್ತಾ ಹೋಗುವಂಥದ್ದು. ಅವುಗಳನ್ನೇ ನಾವು ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ನಮ್ಮಲ್ಲಿ ಇವಾಗ ನಾವು ನಮಸ್ಕಾರ ಅಂತ ಹೇಳುವಂಥದ್ದು 2 ಕೈಗಳನ್ನು ಜೋಡಿಸಿ ಹೇಳೋದೇ ಆದರೆ, ಬೇರೆ ದೇಶಗಳಲ್ಲಿ ಶೇಕ್ ಹ್ಯಾಂಡ್ ಮಾಡುವಂಥದ್ದು. ಇದರ ನಡುವೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳನ್ನು ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ನೋಡಿಕೊಂಡು ಒಂದು ಕಡೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಮತ್ತೊಂದು ಕಡೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಆಕ್ಸೆಪ್ಟೆನ್ಸ್ ಇಟ್ ಸೆಲ್ಫ್ ಇಸ್ ಕನ್ಸಿಡರ್ ಟು ಬಿ ದಿ ಕಲ್ಚರಲ್ ಸೆಲೆಕ್ಷನ್. ಮತ್ತೆ ನಾವು ಮುಂದುವರೆದು ನೋಡೋದೇ ಆದರೆ ಮತ್ತೊಂದು ಉದಾಹರಣೆಯಲ್ಲಿ ಕೆಲವು ಸಾಂಸ್ಕೃತಿಕ ಗುಂಪುಗಳಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಪ್ಯಾರಲಲ್ ಕಸಿನ್ಸ್ ಆರ್ ಗೆಟಿಂಗ್ ಮ್ಯಾರಿಡ್. ಇನ್ ಸಮ್ ಕಲ್ಚರಲ್ ಗ್ರೂಪ್ಸ್ ಕ್ರಾಸ್ ಕಸಿನ್ಸ್ ಆರ್ ಗೆಟಿಂಗ್ ಮ್ಯಾರಿಡ್. ದಿಸ್ ಇಸ್ ಅಗೇನ್ ದಿ ಕಲ್ಚರಲ್ ಸೆಲೆಕ್ಷನ್ಸ್. ಒಂದು ಧರ್ಮ ಅಥವಾ ಒಂದು ಸಂಸ್ಕೃತಿಯಲ್ಲಿ ಸೋದರ ಮಾವನ ಮಗ, ಸೋದರ ಅತ್ತೆ ಮಗ ಈ ಥರ ಮ್ಯಾರೇಜ್ ಮಾಡಿಕೊಂಡ್ರೆ, ಇನ್ನು ಕೆಲವು ಕಡೆಗಳಲ್ಲಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳನ್ನು ಮದುವೆ ಮಾಡ್ಕೊಳ್ಳೋಂತಹ ಒಂದು ಪ್ರಸಂಗ ನಾವು ಕಾಣ್ತೀವಿ. ಇದನ್ನೇ ನಾವು ಸಾಂಸ್ಕೃತಿಕ ಆಯ್ಕೆ ಅಂತ ಹೇಳ್ತಾ ಬರ್ತೇವೆ. ಇದು ಅವರ ಒಂದು ಸಂಸ್ಕೃತಿಯಲ್ಲಿ ಹೇಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಹಾಗೆ ಅದು ಮುಂದುವರಿತಾ ಹೋಗುವಂಥದ್ದು ಅಂತ. ದಿ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಸ್ ಕಲ್ಚರಲ್ ಫೋಕಸ್, ಸಾಂಸ್ಕೃತಿಕ ಕೇಂದ್ರ ಬಿಂದು. ಮ್ಯಾಲ್ವಿಲೆ ಜೇನ್ ಹರ್ಸ್ಕೋವಿಟ್ ಅನ್ನುವಂಥವರು ಅಮೆರಿಕದ ಮಾನವಶಾಸ್ತ್ರಜ್ಞರು ಈ ಒಂದು ಸಾಂಸ್ಕೃತಿಕ ಕೇಂದ್ರ ಬಿಂದು ಅನ್ನುವಂತಹ ಪರಿಕಲ್ಪನೆಯನ್ನ ಕಲ್ಚರಲ್ ಆಂಥ್ರೋಪಾಲಜಿ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ಅವರ ಪ್ರಕಾರ ಏನು ಅಂತ ಹೇಳಿದ್ರೆ, ಸಾಂಸ್ಕೃತಿಕ ಕೇಂದ್ರ ಬಿಂದು ಅಥವಾ ಗಮನ ಅನ್ನುವಂಥದ್ದು ಪ್ರತಿ ಸಂಸ್ಕೃತಿಯ ಪ್ರವೃತ್ತಿಯನ್ನ ಹೆಚ್ಚು ಸಂಕೀರ್ಣತೆಯನ್ನ ಪ್ರದರ್ಶನ ಮಾಡುವಂಥದ್ದು, ಅದರ ಕೆಲವು ಅಂಶಗಳನ್ನ ಇತರ ಸಂಸ್ಕೃತಿಗಳಿಗಿಂತ ವಿಭಿನ್ನವಾಗಿ ಹೇಗೆ ಇದೆ ಅನ್ನುವಂತಹ ಒಂದು ವ್ಯತ್ಯಾಸವನ್ನು ತೋರಿಸುವಂಥದ್ದು ಅನ್ನೋದನ್ನೇ ಸಾಂಸ್ಕೃತಿಕ ಕೇಂದ್ರ ಬಿಂದು ಅಂತ ಹೇಳ್ತಾ ಬರುವಂಥದ್ದು. ಕಲ್ಚರಲ್ ಫೋಕಸ್ ಅಕಾರ್ಡಿಂಗ್ ಟು ಜೀನ್ ಹರ್ಸ್ಕೋವಿಟ್ is the tendency of every culture to exhibit their greater complexity compared to any other cultural practices. So that is why it is called as cultural focus. Something like ಉದಾಹರಣೆಗೆ ನಾವು ನೋಡ್ತಾ ಹೋಗೋದೇ ಆದರೆ, ಇದು ಬೇರೆ ಬೇರೆ ಸಂಸ್ಕೃತಿಗಳ ಒಂದು ವಿಶಿಷ್ಟವಾದಂತಹ ಸಂಕ್ಷಿಪ್ತ ರೂಪಗಳನ್ನು ಅಧ್ಯಯನ ಮಾಡಲಿಕ್ಕೆ ಇರುವಂತಹ ಒಂದು ಅಂಶ ಅಂತ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. A tendency of the cultural group to push some of the aspects to the
forefront to get focused is also called as cultural focus. Some societies or some culture, what it will do is, like, they try to focus their main aspects into the society, and thereby they are going to get into the main focus. That is why it is called as cultural focus. ಸಾಂಸ್ಕೃತಿಕ ಗುಂಪಿನ ಕೆಲವು ಅಂಶಗಳನ್ನು ಮುಂಚೂಣಿಗೆ ತಳ್ಳುವ ಮೂಲಕ ತಮ್ಮ ಸಂಸ್ಕೃತಿಯನ್ನ ಕೇಂದ್ರೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನ ಸಾಂಸ್ಕೃತಿಕ ಕೇಂದ್ರ ಬಿಂದು ಅಂತ ಸಹ ಕರಿತಾ ಬರ್ಬೋದು ಅಂತ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. Some of the examples of cultural focus can be like among Hindus, giving birth to a male child is the cultural focus. ಗಂಡು ಮಗುವಿಗೆ ಜನನವನ್ನು ನೀಡುವಂತಹದ್ದೇ ಹಿಂದೂ ಸಂಸ್ಕೃತಿಯಲ್ಲಿ ಕೇಂದ್ರ ಬಿಂದುವಾಗಿರುವಂಥದ್ದು. ಅಂದರೆ ಅಲ್ಲಿ ಅಗೇನ್ ಧರ್ಮ ಈಸ್ ಗೋಯಿಂಗ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ಮೇಲ್ ಚೈಲ್ಡ್ ಬಿಕಾಸ್ ಆಫ್ ವೇರಿಯಸ್ ರಿಲಿಜಿಯಸ್ ರೀಸನ್ಸ್ ಅನ್ನುವಂಥದ್ದು ಅಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋದೇ ಆದ್ರೆ, ಡೌರಿ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಹಿಂದೂ ಸಂಸ್ಕೃತಿಯಲ್ಲಿ ಕಂಡುಬರೋದು ಅಂತ ಹೇಳ್ತಾ ಹೋಗೋದೇ ಆದ್ರೆ, ಮೆಹರ್ ಅನ್ನುವಂಥದ್ದು ಮುಸ್ಲಿಂ ಧರ್ಮದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಎನ್ನುವಂಥದ್ದನ್ನು ನಾವು ಕೇಂದ್ರ ಬಿಂದು ಅಂತ ನಾವು ಹೇಳ್ತಾ ಬರುವಂಥದ್ದು. The next concept that we are going to try to understand is cultural shock, ಸಾಂಸ್ಕೃತಿಕ ಆಘಾತ. The term itself says that ವಿಭಿನ್ನ ರೀತಿಯ ಒಂದು ಆಶ್ಚರ್ಯಕರವಾದಂತಹ ವಿಸ್ಮಯಕಾರಿಯಾದಂತಹ ಒಂದು ಅನುಭವವನ್ನ ಪಡೆದುಕೊಳ್ಳುವಂಥದ್ದನ್ನೇ ನಾವು ಆಘಾತ ಅಂತ ಹೇಳುವಂಥದ್ದು. ಅದು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಆದಾಗ ಅದು ಸಾಂಸ್ಕೃತಿಕ ಆಘಾತ ಅಂತ ನಾವು ಹೇಳ್ತಾ ಬರುವಂಥದ್ದು. The term shock itself says that it is an experience which is going to be a sudden immersion, or it is going to be something which is going to be bewilderment or a stranger feeling. So this experience can be called as a shock, and when it is related to culture, that can be called as a cultural shock. ವ್ಯಾಲೆಸ್ ಅಂಡ್ ವ್ಯಾಲಿಸ್ ರವರು ಸಂಸ್ಕೃತಿ ಆಘಾತ ಅಂತ ಹೇಳಿದಾಗ, ಜನರು ತಮ್ಮದೇ ಆದ ಸಂಸ್ಕೃತಿಗಿಂತ ಭಿನ್ನವಾದ ಸಂಸ್ಕೃತಿಯನ್ನ ಎದುರಿಸಿದಾಗ ಅವರಿಗೆ ಉಂಟಾಗುವಂತಹ ದಿಗ್ಭ್ರಮೆ ಮತ್ತು ಭಾವನಾತ್ಮಕವಾದಂತಹ ಯಾತನೆಯನ್ನ ಅವರು ಸಾಂಸ್ಕೃತಿಕ ಆಘಾತ ಅಂತ ಕರಿತಾ ಬರ್ತಾರೆ. ಅಲ್ಲಿ ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂತ ಹೇಳಿದ್ರೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಆವಾಗ ನಮಗೆ ಯಾತನೆ ಉಂಟಾಗುತ್ತೆ. ಅಂದ್ರೆ ಒಂದು ರೀತಿಯಾದಂತಹ ಭಯ, ಹೆಚ್ಚು ಕಡಿಮೆ ಆಶ್ಚರ್ಯ, ದಿಗ್ಭ್ರಮೆ ಉಂಟಾಗುವಂಥದ್ದು. ಆಗ ಅದನ್ನು ನಾವು ಸಾಂಸ್ಕೃತಿಕ ಆಘಾತ ಅಂತ ಕರಿಬಹುದು ಅಂತ ಹೇಳ್ತಾ ಬರ್ತಾರೆ. ವ್ಯಾಲಿಸ್ ಅಂಡ್ ವ್ಯಾಲಿಸ್ they say that cultural shock is disorientation and emotional distress which may occur when people encounter a culture which is very different from their own. Because you're used to your own way of cultural practice, if you look at any other cultural practice which is not used to, then definitely you're going to have that emotional distress and disoriented feeling towards that practice, and that is called as cultural shock. Artie Schaffer, he defines the concept of cultural shock as a condition in which one feels disoriented, uncertain, out of place, or even fearful when immersed in an unfamiliar culture. Again, the same thing which is put in a different words. Artie Schaffer, a very famous sociologist, he say that we are going to feel uncertain, and then we are going to feel out of place when we are going to be a part of that particular culture. At that time we feel that it is the cultural shock. ಉದಾಹರಣೆಗೆ ನಾವು ಇಲ್ಲಿ ಹೇಳ್ತಾ ಬರಬೇಕಾದ್ರೆ, ಆರ್ಟಿ ಶಾಫರ್ ಅವರು ಯಾವ ರೀತಿ ಹೇಳ್ತಾ ಬರ್ತಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ದಿಗ್ಭ್ರಮೆಗೊಂಡಂತಹ ಅನಿಶ್ಚಿತವಾದಂತಹ ಪ್ರದೇಶಕ್ಕೆ ಪರಿಚಯವಿಲ್ಲದಂತಹ ಸಂಸ್ಕೃತಿಯಲ್ಲಿ ತನ್ನನ್ನು ತಾನು ಒಡ್ಡಿಕೊಂಡಾಗ ಬರುವಂತಹ ಒಂದು ಭಯಭೀತರಾಗುವಂತಹ ಒಂದು ಪರಿಸ್ಥಿತಿಯನ್ನ ಸಾಂಸ್ಕೃತಿಕ ಆಘಾತ ಅಂತ ಕರಿಬಹುದು ಅಂತ ಹೇಳ್ತಾ ಬರ್ತಾರೆ. ಉದಾಹರಣೆಯಾಗಿ ಕೆಲವು ಒಂದು ಸಂಸ್ಕೃತಿಯಲ್ಲಿ ಅಥವಾ ಕೆಲವು ಒಂದು ಜಾಗ್ರಫಿಕಲ್ ಲೊಕೇಶನ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸಾವು ಉಂಟಾದಾಗ ಬೇರೆಯವರು ಬಂದು ಅಲ್ಲಿ ಅಳುವಂತಹ ಕಾರ್ಯಕ್ರಮವನ್ನು ಮಾಡುವಂಥದ್ದು. the family members are not going to cry a lot, but then there is going to be a community which is going to cry and show their grief. This is something which is going to be a shocking news for us, or a shocking cultural practice for us.
Ultimately, we can say that cultural shock is a feeling of surprise and disorientation that people experience when they are encountering the cultural practices which are different from their own. As we already saw many definitions, it says that it should be different from our own cultural practices, and when we are encountering those practices, definitely we feel cultural shock. ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ಶೇಕ್ ಹ್ಯಾಂಡ್ ಮಾಡುವಂಥದ್ದು ಇವತ್ತು ನಾವು ಕಾಮನ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಫ್ರೆಂಚ್ ಕಿಸ್ ಅಂತ ಹೇಳಿದಾಗ ಅಥವಾ ಚೀಕ್ ಮತ್ತು ಚೀಕ್ ಟಚ್ ಮಾಡುವಂಥದ್ದು, ಇದು ಒಂದು ಬೇರೆ ವಿಭಿನ್ನ ದೇಶಗಳಲ್ಲಿ ಇದು ಒಂದು ರೀತಿಯಾದಂತಹ ಒಂದು ಪ್ರಾಕ್ಟೀಸ್ ವೇರ್ ವಿ ಆರ್ ಗೋಯಿಂಗ್ ಟು ವಿಶ್ ಅದರ್ಸ್. ಆ ರೀತಿಯಾದಂತಹ ಒಂದು ವಿಶಿಂಗ್ ಪ್ಯಾಟರ್ನ್ ಅನ್ನು ನೋಡಿದಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಅದು ಅಸಹ್ಯ ಅಂತ ಅನ್ನಿಸ್ಬೋದು ಅಥವಾ ಅವರಿಗೆ ಶಾಕ್ ಆಗ್ಬೋದು. ಉದಾಹರಣೆಯಾಗಿ ನಾವು ಇಲ್ಲಿ ಹೇಳ್ತಾ ಹೋದ್ರೆ, ನಾವು ಫಾರಿನ್ ಕಂಟ್ರೀಸ್ನಲ್ಲಿ ಫಾರಿನರ್ಸ್ ನಮ್ಮ ದೇಶಕ್ಕೆ ಬಂದಾಗ ಗೋವಾ ಅಂತಹ ಒಂದು ಬೀಚ್ ಪ್ರದೇಶಗಳಲ್ಲಿ ಸೆಮಿ ನೇಕೆಡ್ ಆಗಿ ಅವರು ಮಲಗಿರುವಂತಹದ್ದು, ಅಂದ್ರೆ ರೆಸ್ಟಿಂಗ್ ಮಾಡುವಂಥದ್ದು ಅಥವಾ ವಿಟಮಿನ್ ಡಿ ಅನ್ನ ಅವರ ದೇಹಕ್ಕೆ ಒಳಪಡಿಸ್ಕೊಳ್ಳೋದಕ್ಕೆ ಅವರು ಈ ರೀತಿಯಾಗಿ ಮಲಗುವಂತಹ ಒಂದು ಪ್ರಕ್ರಿಯೆನ ನಾವು ಕಾಣ್ತಾ ಬರ್ತೇವೆ. ಅದು ನಮಗೆ ಬಹಳ ವಿಚಿತ್ರ ಅನ್ಸುತ್ತೆ. ಯಾಕೆ ಅಂದ್ರೆ ನಾವು ಅರೆಬೆತ್ತಲೆ ಆಗುವಂತಹ ಒಂದು ಪ್ರಸಂಗಗಳನ್ನ ಪಬ್ಲಿಕ್ ಪ್ಲೇಸ್ ನಲ್ಲಿ ಇಟ್ ಇಸ್ ನಾಟ್ ಅಟ್ ಆಲ್ ಆಕ್ಸೆಪ್ಟೆಡ್ ಇನ್ ಅವರ್ ಕಲ್ಚರ್, ಸೊ ವಿ ಮೇ ನಾಟ್ ಲೈಕ್ ಇಟ್. ಆನಂತರದಲ್ಲಿ ನಾವು ವಾಕಿಂಗ್ ಆನ್ ಫೈರ್ ಬಾಲ್ಸ್ ಇನ್ ವಿತ್ ದ ಬೇರ್ ಫುಟ್, ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಅ ಪ್ರಾಕ್ಟೀಸ್ ವಿಚ್ ವಿ ಮೇ ನಾಟ್ ಆಕ್ಸೆಪ್ಟ್ ಇನ್ ಅವರ್ ರೆಗ್ಯುಲರ್ ವೇ. ಕೆಂಡದ ಮೇಲೆ ಬರಿಗಾಲಿನಲ್ಲಿ ನಡೆಯುವಂಥದ್ದು ಕೆಲವು ಸಂಸ್ಕೃತಿಯಲ್ಲಿ ಅದು ಬಹಳ ವಿಚಿತ್ರ ಅನ್ನಿಸಬಹುದು. ಅಸ್ಸಾಂ ಬುಡಕಟ್ಟು ಜನಾಂಗದವರು ಜೇನುತುಪ್ಪದೊಂದಿಗೆ ಎರೆಹುಳಗಳನ್ನ ಹಾಗೇನೆ ಡೈರೆಕ್ಟ್ ಆಗಿ ತಿನ್ನುವಂಥದ್ದು, ನುಂಗುವಂಥದ್ದನ್ನ ನಾವು ಕಂಡು ಬರುವಂಥದ್ದು. ಇದು ಬೇರೆ ಸೊಸೈಟಿಯವರಿಗೆ ಬಹಳ ವಿಚಿತ್ರವಾಗಿ ಅನ್ನಿಸ್ತಾ ಬರಬಹುದು. ಆ ಜನಾಂಗದಲ್ಲಿ ಇದು ಒಂದು ಕಾಮನ್ ಪ್ರಾಕ್ಟೀಸ್ ವಿಚ್ ಇಸ್ ದೇರ್ ಓನ್ ಪ್ರಾಕ್ಟೀಸ್. ಅಸ್ಸಾಂ ಟ್ರೈಬಲ್ ಪೀಪಲ್, ದೇ ಸ್ವ್ಯಾಲೋ ದಿ ಲೈವ್ earthworms mixed with honey. That is their own practice, but then that to any other society they may find it very, very shocking. To conclude, we can say that cultural shock is the disruption of one's normal social perspectives as a result of confrontation with the unfamiliar or alien culture. It is alien culture or unfamiliar culture, why we are telling is because which is something which we are not at all used to. Definitely at that time, we feel the symptom of sadness or we feel the symptom of loneliness, and then we have the feeling of anger, depression, vulnerability, etc. All these things put together are considered to be the cultural shock. ಸಾಂಸ್ಕೃತಿಕ ಆಘಾತ ಅಂತ ನಾವು ಕೊನೆಯದಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಯಾವುದೋ ಒಂದು ಲೋಕದ ಸಂಸ್ಕೃತಿಯೊಂದಿಗೆ ನಾವು ಮುಖಾಮುಖಿಯಾಗಿ ಕಂಡಾಗ ನಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆಗಳಾಗುವಂಥದ್ದು ಅಥವಾ ನಮ್ಮ ದೃಷ್ಟಿಕೋನಕ್ಕೆ ಅದು ಅಡ್ಡಿ ಮಾಡುವಂಥದ್ದು, ಅದು ಆಘಾತವನ್ನ ತಂದುಕೊಡುವಂಥದ್ದು. ಈ ಆಘಾತ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಮಗೆ ದುಃಖ ಬರಬಹುದು ಅಥವಾ ಒಂಟಿತನದ ಭಾವನೆ ಬರಬಹುದು. ಆ ರೀತಿಯಾದಂತಹ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರಬಹುದು. ಕೋಪ, ಖಿನ್ನತೆ, ದುರ್ಬಲತೆಯ ಭಾವನೆಗಳು ಇವೆಲ್ಲವೂ ಉಂಟಾದಾಗ ನಮಗೆ ಅದನ್ನು ನಾವು ಸಾಂಸ್ಕೃತಿಕ ಆಘಾತ ಅಂತ ಹೇಳ್ಬೋದು ಅಂತ ಹೇಳ್ಬಿಟ್ಟು ಸಮಾಜಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರು ಹೇಳ್ತಾ ಬರುವಂಥದ್ದು. So dear students, these are all the various textbooks that we have referred for your class, and then you can learn many more aspects from these textbooks. Apart from the examples that we have told, you can also try to involve with your lifestyle, and then you can try to understand what could be the cultural shocking issues for you, what are your cultural universals, what are your cultural selections, what is that particular cultural focus from our own community point of view or from our own religious point of view or from our own employability group, student group, or whatever group it may be. So I take an opportunity to thank everyone on this occasion. Next class nalli ನಾವು ಸಾಮಾಜೀಕರಣ, ಸೋಷಲೈಸೇಷನ್, ಈ ಒಂದು ಪರಿಕಲ್ಪನೆಯ ಬಗ್ಗೆ ನಮ್ಮ ತರಗತಿಯಲ್ಲಿ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು.